ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಲ್ಲಿ ಎಲ್ಲ ಕರ್ಕೊಂಡು ಹೋಗ್ತಿದ್ಯಾ? ಏನಂತ ಹೇಳು, ನಾನು ಆಲ್ರೆಡಿ ಟೆನ್ಷನ್ ಅಲ್ಲಿ ಇದ್ದೀನಿ, ನೀನ್ ನನಗೆ ಟೆನ್ಷನ್ ಕೊಡ್ಬೇಡ. ಟೆನ್ಷನ್ ಏನಕ್ಕರೆ? ಅದು ಏನಿಲ್ಲ ಬಿಡು. ಅಕ್ಕರೆ ನನ್ ತಾವ್ಲು ಹೇಳಲ್ವಾ ನೀವು? ಗೌತಮ್ ಅವ್ರಿಗೆ ಮೈ ಹುಷಾರಿಲ್ಲ ಮಲ್ಲಿ, ಆದ್ರೆ ಈ ಮಾತನ್ನ ನನ್ನ ಮನೇಲಿ ಯಾರಿಗೂ ಹೇಳಿಲ್ಲ, ನೀನು ಹೇಳ್ಬೇಡ ಪ್ಲೀಸ್. ಏನು ಭಾವನವ್ರಿಗೆ ಹುಷಾರಿಲ್ವಾ? ಯಾಕೆ, ಏನಾಯ್ತು? ಅವ್ರ ದೇವಸ್ಥಾನದಲ್ಲಿ ಉರುಳು ಸೇವೆ ಮಾಡಿದ್ರು, ಅದಕ್ಕೆ ಹುಷಾರ್ ತಪ್ಪಿದ್ದಾರೆ. ಉರುಳು ಸೇವೆನಾ? ಅವ್ರು ಯಾಕೆ ಅದನ್ನೆಲ್ಲ ಮಾಡಕ್ ಹೋದ್ರು? ಅತ್ತೆಗೆ ಮೈ ಹುಷಾರಿಲ್ಲ ಅಲ್ಲ, ಅದಕ್ಕೆ. ಅಯ್ಯೋ ಅಕ್ಕರೆ, ಇದೆಲ್ಲ ಸುಳ್ಳು. ಭಾವನವ್ರು ಅದನ್ನೆಲ್ಲ ಮಾಡ್ತಿರೋದು ಅತ್ತೆಗೋಸ್ಕರ ಅಲ್ಲ ಅಕ್ಕರೆ, ನಿಮ್ಗೋಸ್ಕರ. ನನಗೋಸ್ಕರನಾ? ಹ್ಞೂ ಅಕ್ಕರೆ, ಭಾವನವ್ರು ಇದನ್ನೆಲ್ಲ ಮಾಡ್ತಾ ಇರೋದು ನಿಮ್ಗೆ ಏನು ಆಗ್ಬಾರ್ದು ಅಂತ. ನನಗೇನಾಗುತ್ತೆ? ನಾನು ಆರಾಮಾಗಿ ಇದ್ದೀನಲ್ಲ, ನನಗೋಸ್ಕರ ಅವ್ರು ಇದನ್ನೆಲ್ಲ ಯಾಕೆ ಮಾಡಬೇಕು? ಇದಕ್ಕೆಲ್ಲ ಕಾರಣ ಅತ್ತೆ. ಅತ್ತೆನಾ? ಇದೆಲ್ಲ ಅತ್ತೆ ಪ್ಲಾನು. ನಾನು ಮಲ್ಲಿ ಏನ್ ಹೇಳ್ತಿದ್ಯಾ? ಅಕ್ಕರೆ, ನೀವ್ ಅನ್ಕೊಂಡಂಗೆ ಅತ್ತೆಗೆ ಏನೂ ಆಗಿಲ್ಲ, ಅತ್ತೆ ಆರಾಮಾಗಿ ಅವ್ರೆ. ಇದೆಲ್ಲ ನಾಟಕ ಅಷ್ಟೇ. ನಾಟಕನಾ? ಹ್ಞೂ ಅಕ್ಕರೆ, ಕಂಪ್ನಿ ನಾಟಕಕ್ಕಿಂತ ದೊಡ್ಡ ನಾಟಕನೇ. ನಿನ್ನೆ ಏನಾಯ್ತು ಅಂದ್ರೆ, ಈಗ ನಾನು ಮಾಡಿರೋ ಪ್ಲಾನ್ ಇಂದ ಗೌತಮ್ ಮತ್ತೆ ಭೂಮಿಕಾ ಯಾವತ್ತೂ ಒಂದಾಗ ಸಾಧ್ಯನೇ ಇಲ್ಲ. ಮೊದಲು ನನಗೆ ಹುಷಾರಿಲ್ಲ ಅನ್ನೋ ಥರ ನಾಟಕ ಮಾಡಿ ಗುರುಗಳನ್ನ ಮನೆ ಕರೆಸಿ ಜಾತಕದಲ್ಲಿ ದೋಷ ಇದೆ, ಅವರಿಬ್ರು ಒಂದಾದ್ರೆ ಭೂಮಿಕಾಗೆ ಅಪಾಯ ಆಗತ್ತೆ ಅಂತ ಸುಳ್ಳು ಜಾತಕನ ಹೇಳಿಸ್ದೆ. ಏನ್ ಹೇಳ್ತಿದ್ದೆ ಮಲ್ಲಿ? ನನ್ನ ಬೆನ್ನ ಹಿಂದೆ ಇಷ್ಟೆಲ್ಲ ನಡೆದಿದ್ಯಾ? ಹ್ಞೂ ಅಕ್ಕರೆ, ಅತ್ತೆ ಪ್ಲಾನ್ ಮಾಡಿ ನಿಮ್ಮನ್ನ ಭಾವನವ್ರನ್ನ ದೂರ ಮಾಡ್ಬೇಕು ಅಂತ ನೋಡ್ತಾವ್ರೆ. ನಿಮ್ಮ ಮತ್ತೆ ಭಾವನವ್ರ ಜಾತಕದಲ್ಲಿ ಏನೋ ಸಮಸ್ಯೆ ಐತೆ ಅಂತ ಸುಳ್ಳು ಹೇಳ್ಸಿ ನಿಮ್ಮಿಬ್ರನ್ನು ದೂರ ಮಾಡ್ಬೇಕು ಅನ್ನೋ ಉದ್ದೇಶದಾಗೆ ಇದನ್ನೆಲ್ಲ ಮಾಡೋರೆ ಅಕ್ಕರೆ. ಈಗ ಹುಷಾರಿಲ್ಲ ಅಂತ ರೂಮ್ ಸೇರ್ಕೊಂಡಿರೋದನ್ನುವ ನಾಟಕನೇ. ನಾನು ಅವ್ರಿಗೆ ಮಾತ್ರೆ ಕೊಟ್ಬಿಟ್ಟು ಪರೀಕ್ಷೆ ಮಾಡಕ್ ನೋಡ್ದೆ, ಆದ್ರೆ ನನ್ನನ್ನು ಅವ್ರು ಯಾಮಾರಿಸ್ಬಿಟ್ರು. ಅವರು ಮಾತ್ರೆ ತಗೊಂಡ್ರೆ ಇಲ್ವಾ ಅಂತಾನೆ ಗೊತ್ತಾಗ್ಲಿಲ್ಲ. ನೀವು ಗಮನಿಸಿದಾರೆ ಅಕ್ಕರೆ, ಭಾವನವರು ಗುರುಗಳು ಬಂದು ಹೋದ್ಮೇಲೆನೆಯ ಈ ಉರುಳು ಸೇವೆ, ಆ ಸೇವೆ, ಈ ಸೇವೆ ಅಂತ ಶುರು ಮಾಡ್ಕೊಂಡಿರೋದು. ನಿಮ್ಗೆ ಏನಾಗ್ಬಿಡುತ್ತೋ ಅಂತ ಭಯ ಅವ್ರಿಗೆ, ಅದಕ್ಕೆ ಇದನ್ನೆಲ್ಲ ಮಾಡ್ತಾವ್ರೆ. ಈಗ ನೀವು ಇದಕ್ಕೆ ಏನಾರ ಒಂದು ಮಾಡ್ಲೇಬೇಕು ಅಕ್ಕರೆ. ಈ ಮೋಸಕ್ಕೊಂದು ಕೊನೆ ಆಡ್ಲೇಬೇಕು, ಇಲ್ಲ ಅಂದ್ರೆ ಈ ವನವಾಸ ನಿಮಗೆ ತಪ್ಪಿದ್ದಲ್ಲ. ಇಲ್ಲ ಸಾಕು ಸಾಕು. ನೀವು ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಕಾರ್ ತೊಗೊಂಡು ಹೋಗಿ, ಡ್ರೈವರ್ ಜೊತೆ ಹೋಗಿ. ಆಮೇಲೆ ಹೊರಗಡೆ ಹೋಗ್ಬೇಕಾದ್ರೂ ಹುಷಾರು. ಈಗ ಎಲ್ಲಿದ್ದೀರೋ ಅಲ್ಲೇ ಇರಿ, ನಾನು ಕಾರ್ನ ಕಳಿಸ್ತೀನಿ, ಕಾರಲ್ಲೇ ಬನ್ನಿ. ನಮ್ಮ ಮದುವೆ ಟೈಮ್ನಲ್ಲಿ ನಿಮ್ಮಪ್ಪ ನನ್ನ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಅವಳು ಕಣ್ಣೀರಾಗ್ತಿರೋ ಥರ ನೋಡ್ಕೊಳ್ಳಿ ಅಂತ. ನಾನು ಅವ್ರ ಮಾತನ್ನ ಉಳಿಸ್ಕೊಳ್ಳೋದಕ್ಕೆ ಶಕ್ತಿ ಮೀರಿ ಪ್ರಯತ್ನ ಪಡ್ತಾಯಿದ್ದೀನಿ. ಅದನ್ನೆಲ್ಲ ಮಾಡ್ತಿರೋದು ಅತ್ತೆಗೋಸ್ಕರ ಅಲ್ಲ ಅಕ್ಕರೆ, ನಿಮ್ಗೋಸ್ಕರ. ಎಷ್ಟು ಸುಳ್ಳು ಹೇಳ್ಬಿಟ್ರಿ ಗೌತಮ್ ಅವ್ರೆ. ಒಂದು ಹೆಂಡತಿ ತನ್ನ ಗಂಡನಿಗೋಸ್ಕರ ಮಾಡೋ ಸೇವೆನ ನೀವು ನನಗೋಸ್ಕರ ಮಾಡಿದ್ದೀರಾ. ನಿಜವಾಗ್ಲೂ ನೀವು ತುಂಬಾನೇ ಗ್ರೇಟ್. ನಿಮ್ಮಂಥ ಗಂಡನ ಪಡೆಯೋದಕ್ಕೆ ನಾನು ತುಂಬಾನೇ ಅದೃಷ್ಟ ಮಾಡಿದ್ದೀನಿ. ಸಾರಿ, ಜ್ವರ ಇದೆಯಲ್ವ ಅಂತ ನೋಡಿದೆ.
ಇಲ್ಲ, ಕಡಿಮೆ ಆಗಿದೆ, ನಿನ್ನೆಗಿನ್ನ ಬೆಟರ್. ಮಾತ್ರ ನಾನು ಇವತ್ತು ರೆಸ್ಟ್ ಮಾಡಬೇಕಾ? ಓ, ಮತ್ತೆ ಜ್ವರ ಪೂರ್ತಿ ಕಮ್ಮಿ ಆಗೋವರೆಗೂ ನೀವು ರೆಸ್ಟ್ ಮಾಡಲೇಬೇಕು, ಇಲ್ಲಾಂದ್ರೆ ಒಂದು ಕೆರಡು ಆಗೋಗುತ್ತೆ. ನಾನು ಮನೇಲಿ ಮಲಗಿನೇ ನನಗೆ ಜ್ವರ ಬರ್ತಾ ಇದೆ ಅಂತ ಅನಿಸ್ತಾ ಇದೆ. ಆಫೀಸ್ಗೆ ಹೋದ್ರೆ ಸಾಕು ಅನ್ಸ್ಬಿಟ್ಟಿದೆ. ಹೇಗಿದ್ರು ಜ್ವರ ಕಡಿಮೆ ಆಗಿದೆಯಲ್ಲ, ಆಫೀಸ್ಗೆ ಹೋಗ್ಬೋದಲ್ವಾ? ತಾವು ಅಷ್ಟೊಂದು ಉತ್ಸಾಹ ತೋರಿಸ್ಬೇಡಿ. ನೀವು ಆಫೀಸ್ ಹೋಗೋ ಅಷ್ಟು ಸ್ಟ್ರಾಂಗ್ ಆಗಿಲ್ಲ. ಜ್ವರ ಕಮ್ಮಿ ಆಯಿತು ಅಂತ ನೀವು ಸ್ಟ್ರೈನ್ ಮಾಡಿಕೊಂಡ್ರೆ ಜ್ವರ ಜಾಸ್ತಿ ಆಗುತ್ತೆ. ನೀವು ಮನೇಲೇ ರೆಸ್ಟ್ ಮಾಡಿ. ನಾನು ಜಾಸ್ತಿ ಹೊತ್ತು ಆಫೀಸ್ನಲ್ಲಿ ಇರಲ್ಲ, ಹೀಗೋಗಿ ಈಗ ಬಂದ್ಬಿಡ್ತೀನಿ. ಹೀಗೆ ಬರೋ ಅಷ್ಟರಲ್ಲೂ ಮೈಂಡು ಮತ್ತು ಬಾಡಿಗೂ ಸ್ಟ್ರೈನ್ ಆಗುತ್ತೆ. ಜ್ವರ ಪೂರ್ತಿಯಾಗಿ ಹೋಗೋವರೆಗೂ ನೀವೆಲ್ಲೂ ಹೋಗಂಗಿಲ್ಲ, ರೆಸ್ಟ್ ಮಾಡಲೇಬೇಕು. ಸರಿ, ಎಷ್ಟೇ ಆದರೂ ಟೀಚರು, ಮಾತು ಕೇಳಲೇಬೇಕು. ಏನು ಕಿಂಡಲ? ಇಲ್ಲಪ್ಪ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಿಮ್ಮ ಮಾತು ಕೇಳಲೇಬೇಕಲ್ವಾ? ಗುಡ್. ಆ ಭಯ ಭಕ್ತಿ ಇರಲಿ. ನಿಮಗೆ ಸಭಕ್ಕೆ ಗಂಜಿ ಮಾಡ್ಸೋಕೆ ಹೇಳಿದ್ದೆ, ತರ್ತೀನಿ. ಜೊತೆಲೆ ಹಿಂಗೆ ಮೆಣಸು ತರ್ತೀನಿ, ಕಾಂಬಿನೇಷನ್ ಚೆನ್ನಾಗಿರುತ್ತೆ. Excuse me, sir. Yes, come in. Take your seat. Thank you. Please take this. ಏನಿದೆ ಸರ್? ಈ ಮಂತ್ ಸ್ಯಾಲ್ರಿ ಜೊತೆ ಇನ್ನೂ 2 ಮಂತ್ ಸ್ಯಾಲ್ರಿ ಕೊಡ್ತಾ ಇದ್ದೀವಿ. ಬಟ್ ನಾನು ಅಡ್ವಾನ್ಸ್ ಆಗಿ ಸ್ಯಾಲ್ರಿನ ಕೇಳಿರ್ಲಿಲ್ವಲ್ಲ. ಸಾರಿ ಟು ಸೇ ದಿಸ್ ಜೀವ, ಕಂಪನಿ ಲೇ ಆಫ್ ಆಗ್ತಾ ಇದೆ. ಆಲ್ಮೋಸ್ಟ್ 50% ವರ್ಕರ್ಸ್ನ ಕಟ್ ಮಾಡ್ತಾ ಇದ್ದೀವಿ. ಪ್ಲೀಸ್ ಡೋಂಟ್ ಫೀಲ್ ಬ್ಯಾಡ್. ಆದರೆ ಬೇರೆ ಎಲ್ಲಾದರೂ ಕೆಲಸಕ್ಕೆ ಟ್ರೈ ಮಾಡಿ, ಖಂಡಿತ ಸಿಗುತ್ತೆ. ಬಟ್ ವೈ ಮೀ ಸರ್? ನನ್ನನ್ನು ಯಾಕೆ ಕೆಲಸದಿಂದ ತೆಗೆದಾಕ್ತಿದ್ದೀರಾ? ಆ್ಯಕ್ಚುಲಿ ನನ್ನ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿತ್ತಲ್ವಾ? ನಮ್ಮ ಟೀಮ್ನಲ್ಲೇ ಬೆಸ್ಟ್ ಪರ್ಫಾರ್ಮರ್ ನಾನು. ನನಗೆ ಹೈಕ್ ಕೊಡ್ತೀರಿ ಅಂತ ಕೂಡ ಪ್ರಾಮಿಸ್ ಮಾಡಿದ್ರಿ. ಬಟ್ ಹೀಗೆ ಐ ಡೋಂಟ್ ಡಿಸರ್ವ್ ದಿಸ್ ಸರ್. ಜೀವ, ಅದು ನಿಮ್ಮ ಪೊಸಿಷನ್ನ ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ. ಇದು ನಮ್ಮ ಮ್ಯಾನೇಜ್ಮೆಂಟ್ ಡಿಸಿಷನ್. ಸೊ ನಾನೇನು ಮಾಡೋಕ್ಕಾಗಲ್ಲ. ನೀವು ಬೇರೆ ಎಲ್ಲಾದರೂ ಜಾಬ್ ನೋಡ್ಕೊಳ್ಳಿ ಪ್ಲೀಸ್. ಸರ್, ಸಡನ್ನಾಗಿ ನೀವು ಹೀಗೆ ಹೇಳಿದ್ರೆ ಹೇಗೆ? ಇಟ್ಸ್ ನಾಟ್ ಸೋ ಈಸಿ. ಐ ನೋ ಜೀವ, ನಿಮ್ಮ ಫೀಲಿಂಗ್ ನನಗೆ ಅರ್ಥ ಆಗುತ್ತೆ. ಬಟ್ ನನ್ನ ಕೆಲಸ ನಾಳೆ ಹೋದ್ರೂ ನಾನು ಏನು ಮಾಡೋಕ್ಕಾಗೋದಿಲ್ಲ. ಬಿಸ್ನೆಸ್ ನಡೆಯೋದೇ ಹೀಗೆ. ಇಲ್ಲಿ ಸೆಂಟಿಮೆಂಟ್ಸ್ಗೆ ಜಾಗ ಇರೋದಿಲ್ಲ. ಕಂಪನಿ ತನಗೇನು ಅನಿಸುತ್ತೋ ಅದನ್ನೇ ಮಾಡೋದು. ಥ್ಯಾಂಕ್ ಯು ಫಾರ್ ವರ್ಕಿಂಗ್ ವಿತ್ ಅಸ್. ವಿಶ್ ಯು ಗುಡ್ ಲಕ್. ಥ್ಯಾಂಕ್ಸ್ ಸರ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.